ಮೊದಲನೆಯ ಪ್ರಶ್ನೆ, ಕತ್ತೆ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿ? ಎ ರಷ್ಯಾ, ಬಿ ಚೀನಾ, ಸಿ ಉರ್ಗಿಸ್ತಾನ್, ಡಿ ಗುನರ್ಸಿ. ಉತ್ತರ ಡಿ ಗುನರ್ಸಿ. ಎರಡನೇ ಪ್ರಶ್ನೆ, ಭಾರತವು ಎಷ್ಟು ದೇಶಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ? ಎ 5 ದೇಶಗಳೊಂದಿಗೆ, ಬಿ 7 ದೇಶಗಳೊಂದಿಗೆ, ಬಿ 9 ದೇಶಗಳೊಂದಿಗೆ, ಡಿ 11 ದೇಶಗಳೊಂದಿಗೆ. ಉತ್ತರ ಬಿ 7 ದೇಶಗಳೊಂದಿಗೆ. ಮೂರನೇ ಪ್ರಶ್ನೆ, ಮಲಬದ್ಧತೆಯನ್ನು ಕಡಿಮೆ ಮಾಡಲು ಯಾವ ಹಣ್ಣು ತಿನ್ನಬೇಕು? ಎ ದಾಳಿಂಬೆ ಹಣ್ಣು, ಬಿ ನಿಂಬೆ ರಸ, ಸಿ ಬಾಳೆಹಣ್ಣು, ಡಿ ಪೇರಳೆ ಹಣ್ಣು. ಉತ್ತರ ಡಿ ಪೇರಳೆ ಹಣ್ಣು. ನಾಲ್ಕನೇ ಪ್ರಶ್ನೆ, ಮಾನವನ ಶರೀರದಲ್ಲಿ ಯಾವ ಭಾಗವು ವಿದ್ಯುತ್ ಉತ್ಪಾದನೆ ಮಾಡುತ್ತದೆ? ಎ ಮೆದುಳು, ಬಿ ಹೃದಯ, ಸಿ ಶ್ವಾಸಕೋಶ, ಡಿ ಲಿವರ್. ಉತ್ತರ ಎ ಮೆದುಳು. ಐದನೇ ಪ್ರಶ್ನೆ, ಇಲಿಯ ಬಾಯಿಯಲ್ಲಿ ಎಷ್ಟು ಹಲ್ಲುಗಳಿವೆ? ಎ 18 ಹಲ್ಲುಗಳು, ಬಿ 14 ಹಲ್ಲುಗಳು, ಸಿ 12 ಹಲ್ಲುಗಳು, ಡಿ 20 ಹಲ್ಲುಗಳು. ಉತ್ತರ ಎ 18 ಹಲ್ಲುಗಳು. ಆರನೇ ಪ್ರಶ್ನೆ, ಭಾರತದಲ್ಲಿ ಚಿನ್ನದ ಎಟಿಎಂ ಯಾವ ರಾಜ್ಯದಲ್ಲಿದೆ? ಎ ಕರ್ನಾಟಕದಲ್ಲಿ, ಬಿ ಸಿಕ್ಕಿಂನಲ್ಲಿ, ಸಿ ಮೇಘಾಲಯದಲ್ಲಿ, ಡಿ ಹೈದರಾಬಾದ್ನಲ್ಲಿ. ಉತ್ತರ ಡಿ ಹೈದರಾಬಾದ್ನಲ್ಲಿ. ಏಳನೇ ಪ್ರಶ್ನೆ, ಪಾರ್ಲಿಜಿ ಬಿಸ್ಕೆಟ್ ಯಾವ ದೇಶದ ಕಂಪನಿಯಾಗಿದೆ? ಎ ಭಾರತ, ಬಿ ಚೀನಾ, ಸಿ ಲಂಡನ್, ಡಿ ಜಪಾನ್. ಉತ್ತರ ಎ ಭಾರತ. ಎಂಟನೇ ಪ್ರಶ್ನೆ, ಯಾವ ಭಾರತೀಯ ಚಲನಚಿತ್ರವು 71 ಹಾಡುಗಳನ್ನು ಹೊಂದಿದೆ? ಎ ಇಂದ್ರಸಭಾ, ಬಿ ಮೈಬೂಬಾ, ಸಿ ನಾವು ಭಾರತೀಯರು, ಡಿ ಅಚಲ. ಉತ್ತರ ಎ ಇಂದ್ರಸಭಾ. ಒಂಬತ್ತನೇ ಪ್ರಶ್ನೆ, ರಾಮ ಸೇತುವೆಯನ್ನು ನಿರ್ಮಿಸಲು ಎಷ್ಟು ಸಮಯ ತೆಗೆದುಕೊಂಡಿತು? ಎ 10 ದಿನ, ಬಿ 5 ದಿನಗಳು, ಸಿ 8 ದಿನಗಳು, ಡಿ 15 ದಿನಗಳು. ಉತ್ತರ ಡಿ 15 ದಿನಗಳು. ಹತ್ತನೆಯ ಪ್ರಶ್ನೆ, ಮೂಳೆಗಳನ್ನು ಅತಿ ವೇಗವಾಗಿ ಬಲಹೀನತೆಯನ್ನಾಗಿ ಮಾಡುವುದು ಯಾವುದು? ಎ ಕೂಲ್ ಡ್ರಿಂಕ್ಸ್, ಬಿ ಕಾಫಿ, ಸಿ ಸಕ್ಕರೆ, ಡಿ ಉಪ್ಪು. ಉತ್ತರ ಡಿ ಉಪ್ಪು. 11ನೇ ಪ್ರಶ್ನೆ, ಅಕಾಲಿಕ ವಯಸ್ಸಿಗಿಂತ ಹೆಚ್ಚು ವರ್ಷಗಳ ಕಾಲ ಬದುಕಲು ಯಾವ ಮಾಂಸವನ್ನು ತಿನ್ನಬೇಕು? ಎ ಕೋಳಿ ಲಿವರ್, ಬಿ ಮೇಕೆ ಕಾಲುಗಳು, ಸಿ ಕುರಿಯ ತಲೆ, ಡಿ ಎಮ್ಮೆ ಮಾಂಸ. ಉತ್ತರ ಬಿ ಮೇಕೆ ಕಾಲುಗಳು. 12ನೇ ಪ್ರಶ್ನೆ, ಗಂಡ ಮತ್ತು ಹೆಂಡತಿಯರ ನಡುವೆ ಎಷ್ಟು ವರ್ಷ ವ್ಯತ್ಯಾಸವಿದ್ದರೆ ತುಂಬ ಒಳ್ಳೆಯದು? ಎ 5 ರಿಂದ 7 ವರ್ಷ, ಬಿ 4 ರಿಂದ 5 ವರ್ಷ, ಸಿ 7 ರಿಂದ 10 ವರ್ಷ, ಡಿ ಸಮವಯಸ್ಸು. ಉತ್ತರ ಬಿ 4 ರಿಂದ 5 ವರ್ಷ. 13ನೇ ಪ್ರಶ್ನೆ, ಯಾವ ಪ್ರಾಣಿಯು ಬೇಸಿಗೆಯಲ್ಲಿ ಕಂದು ಮತ್ತು ಚಳಿಗಾಲದಲ್ಲಿ ಬಿಳಿಯಾಗಿರುತ್ತದೆ? ಎ ಕರಡಿ, ಬಿ ಮೊಲ, ಸಿ ಮೊಸಳೆ, ಡಿ ಆರ್ಕ್ಟಿಕ್ ನರಿ. ಉತ್ತರ ಡಿ ಆರ್ಕ್ಟಿಕ್ ನರಿ. 14ನೇ ಪ್ರಶ್ನೆ, ಯಾವ ದೇಶವು ಬಾಹ್ಯಾಕಾಶದಲ್ಲಿ ಮೊದಲ ಚಲನಚಿತ್ರವನ್ನು ನಿರ್ಮಿಸಿತು? ಎ ರಷ್ಯಾ, ಬಿ ಚೀನಾ, ಸಿ ಭಾರತ, ಡಿ ಜಪಾನ್. ಉತ್ತರ ಎ ರಷ್ಯಾ. 15ನೇ ಪ್ರಶ್ನೆ, ಹುಡುಗಿಯರ ನೆಚ್ಚಿನ ಬಣ್ಣ ಯಾವುದು? ಎ ಕೆಂಪು, ಬಿ ಗುಲಾಬಿ, ಸಿ ಕಪ್ಪು, ಡಿ ಹಸಿರು. ಉತ್ತರ ಬಿ ಗುಲಾಬಿ.
16ನೇ ಪ್ರಶ್ನೆ, ಅಡುಗೆ ಮನೆಯಲ್ಲಿ ಯಾವತ್ತೂ ಖಾಲಿ ಆಗಬಾರದ ವಸ್ತು ಯಾವುದು? ಎ ಜೀರಿಗೆ, ಬಿ ಅರಿಶಿಣ, ಸಿ ಕರಿಬೇವು, ಡಿ ಉಪ್ಪು. ಉತ್ತರ ಬಿ ಅರಿಶಿಣ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅರಿಶಿಣವು ದೇಹಕ್ಕೆ ಮಾತ್ರವಲ್ಲದೆ ಮನೆಗೂ ಅನೇಕ ಪ್ರಯೋಜನಗಳನ್ನು ಹೊಂದಿದೆ. ಮನೆಗೆ ಸಂಪತ್ತು, ಸಮೃದ್ಧಿ, ಅದೃಷ್ಟವನ್ನು ಅರಿಶಿಣ ತರುತ್ತದೆ. 17ನೇ ಪ್ರಶ್ನೆ, ಗಂಟಲು ನೋವು ಇರುವವರು ಯಾವ ಹಣ್ಣು ತಿನ್ನಬಾರದು? ಎ ಸೇಬು, ಬಿ ಕಿತ್ತಳೆ, ಸಿ ಪಪ್ಪಾಯಿ, ಡಿ ಬಾಳೆಹಣ್ಣು. ಉತ್ತರ ಬಿ ಕಿತ್ತಳೆ. 18ನೇ ಪ್ರಶ್ನೆ, ಪ್ರಸಿದ್ಧ ಪುಣ್ಯಕ್ಷೇತ್ರ ಶ್ರೀಕಂಠೇಶ್ವರ ದೇವಸ್ಥಾನ ಯಾವ ರಾಜ್ಯದಲ್ಲಿದೆ? ಎ ಕರ್ನಾಟಕ, ಬಿ ಕೇರಳ, ಸಿ ರಾಜಸ್ಥಾನ್, ಡಿ ಆಂಧ್ರಪ್ರದೇಶ್. ಉತ್ತರ ಎ ಕರ್ನಾಟಕ. 19ನೇ ಪ್ರಶ್ನೆ, ಭಾರತದಲ್ಲಿ ಪೊಲೀಸರು ಯಾರನ್ನು ಬಂಧಿಸಲು ಸಾಧ್ಯವಿಲ್ಲ? ಎ ಪ್ರಧಾನಮಂತ್ರಿ, ಬಿ ಮುಖ್ಯಮಂತ್ರಿ, ಸಿ ರಾಜ್ಯ ಸಚಿವರು, ಡಿ ಅಧ್ಯಕ್ಷರು. ಉತ್ತರ ಡಿ ಅಧ್ಯಕ್ಷರು. 20ನೇ ಪ್ರಶ್ನೆ, ತಣ್ಣೀರು ಕುಡಿಯುವುದರಿಂದ ಯಾವ ರೋಗ ಬರಬಹುದು? ಎ ಮಲಬದ್ಧತೆ, ಬಿ ಬಿಪಿ, ಸಿ ಸಂಧಿವಾತ, ಡಿ ಶುಗರ್. ಉತ್ತರ ಎ ಮಲಬದ್ಧತೆ. ಗಾಯಗೊಂಡಾಗ ರಕ್ತಸ್ರಾವವು ನಿಲ್ಲದಿದ್ದರೆ ಯಾವ ವಿಟಮಿನ್ ಕೊರತೆ ಇದೆ? ಎ ವಿಟಮಿನ್ ಎ, ಬಿ ವಿಟಮಿನ್ ಕೆ, ಸಿ ವಿಟಮಿನ್ ಡಿ, ಡಿ ವಿಟಮಿನ್ ಬಿ12. ಉತ್ತರ ಬಿ ವಿಟಮಿನ್ ಕೆ. ಗಾಯಗೊಂಡಾಗ ರಕ್ತವು ನಿಲ್ಲದಿದ್ದರೆ ಅದು ಕೆ ವಿಟಮಿನ್ ಕೊರತೆಯಿಂದ. ಎಲೆಕೋಸು, ಪಾಲಕ್, ಕೋಸುಗಡ್ಡೆ, ಸೋಯಾಬೀನ್, ಹಸಿರು ಎಲೆಗಳ ತರಕಾರಿಗಳಲ್ಲಿ ವಿಟಮಿನ್ ಕೆ ಅಧಿಕವಾಗಿರುತ್ತದೆ. ಐಸ್ ಕ್ರೀಮ್ ತಿಂದ ಎಷ್ಟು ಸಮಯದ ನಂತರ ನೀರು ಕುಡಿಯಬೇಕು? ಎ 5 ನಿಮಿಷಗಳು, ಬಿ 20 ನಿಮಿಷಗಳು, ಸಿ 30 ನಿಮಿಷಗಳು, ಡಿ 15 ನಿಮಿಷಗಳು. ಉತ್ತರ ಡಿ 15 ನಿಮಿಷಗಳು. ಐಸ್ ಕ್ರೀಮ್ ತಿಂದ ತಕ್ಷಣ ನೀರು ಕುಡಿಯಬೇಡಿ. 15 ನಿಮಿಷಗಳ ನಂತರ ನೀವು ನೀರು ಕುಡಿಯಬಹುದು. ಏಕೆಂದರೆ ತಣ್ಣನೆ ಐಸ್ ಕ್ರೀಮ್ ತಿಂದ ನಂತರ ನೀರು ಕುಡಿಯುವುದು ಗಂಟಲು ನೋವಿಗೆ ಪ್ರಮುಖ ಕಾರಣವಾಗುತ್ತದೆ. ಹೊಟ್ಟೆಯ ಅನಿಲವನ್ನು ಸ್ವಲ್ಪ ಸಮಯದಲ್ಲೇ ಹೋಗಲಾಡಿಸಲು ಉತ್ತಮವಾದ ಎಲೆ ಎ ತುಳಸಿ, ಬಿ ಬ್ರಾಹ್ಮಿ, ಸಿ ಕೊತ್ತಂಬರಿ, ಸಿ ಕರಿಬೇವು. ಉತ್ತರ ಡಿ ಕರಿಬೇವು. ಹೊಟ್ಟೆಯ ಅನಿಲವನ್ನು ಸ್ವಲ್ಪ ಸಮಯದಲ್ಲೇ ಹೋಗಲಾಡಿಸಲು